ಸೋಮನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠ, ಪ್ರಮೋದ್ ಗುರೂಜಿ ಎಮ್ಮಾಜಿಯವರು ನಮ್ಮ ಕೆಂಗೇರಿ ಉಪನಗರ, ಡಾಕ್ಟರ್ ನಾಗರಾಜ ಸ್ವಾಮಿಯವರು ಬಿಡದಿ ಮಠ, ಮತ್ತು ರಘುರಾಮ್ ಸಾರು ಮಾಜಿ ಸೈನಿಕರು, ಮತ್ತು ಕನ್ನಡ ಚಲನಚಿತ್ರ ಹೆಸರಾಂತ ನಟರಾದ ಸುಂದರ್ ಕೃಷ್ಣರಸ್ ಅವರ ಪುತ್ರರಾದ ನಾಗೇಂದ್ರ ಅರಸ್ ಅವರು, ನಮ್ಮ ಕೆಂಗೇರಿ ಭಾಗದಲ್ಲಿ ನಮ್ಮ ಎಲ್ಲರ ಜೊತೆನೂ ಸಹಕಾರ ಕೊಟ್ಟಿರುವಂಥ ನಮ್ಮ ಶೈಲೇಶ್ ಅವರು. ಆಮೇಲೆ ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು 26 ಜನ ಮುಖ್ಯ ಅತಿಥಿ ಬರ್ತಾರೆ. 26 ಜನನ ಆಹ್ವಾನ ಕೊಟ್ಟಿದ್ದೀವಿ. ಏಕೆಂದರೆ ಈ ಆಹ್ವಾನದಲ್ಲಿ ಕೊಟ್ಟವ್ರ ಹೆಸರೆಲ್ಲ ಹೇಳೋಂಥದ್ದು ಹೋದಾಗ ತುಂಬ ಒಂದು ಇದಾಗುತ್ತೆ. ಇದರಲ್ಲಿ ಒಂದು ಪರಮ ಪೂಜ್ಯರು ಮತ್ತು ನಮ್ಮ ಕನ್ನಡ ಚಲನಚಿತ್ರ ನಟರು ಮಹೇಂದ್ರ ಮನತ್ ಅವರು, ಮಾಲೀಕರು, ವಿಜಯನಗರ ಮಾರುತಿ ಮೆಡಿಕಲ್ ಅವರು, ನಮ್ಮ ಕನ್ನಡ ಚಲನಚಿತ್ರ ನಟರಾದ ನಮ್ಮ ಕೆಂಗೇರಿಯಲ್ಲಿ ಒಂದು ಪ್ರಸಿದ್ಧವಾದಂಥ ನಮ್ಮ ಶೈಲೇಶ್ ಅವರು, ಮತ್ತು ನಮ್ಮ ಬಿ ಕೃಷ್ಣಪ್ಪನವರು. ಯಾಕೆಂದರೆ ಕೆಂಗೇರಿ ಭಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗೋ ಗಣನೀಯವಾಗಿ ಅವ್ರನ್ನ ಮುಂದೆ ಆಡಳಿತವಾಗಿ ಮಾಡೋವಂಥ ಯಾರಾದರೂ ಅಂದರೆ ನಮ್ಮ ಬಿ ಕೃಷ್ಣಪ್ಪ ಅವರು. ಅವರ ಒಂದು ಸಾರಥ್ಯದಲ್ಲಿ ಅವ್ರನ್ನ ನಾವೆಲ್ಲರೂ ಸಂಘದ ಸದಸ್ಯರು ಹೋಗಿ ಅವರ ಒಂದು ಮುಂದಾಳತ್ವವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಡಾಕ್ಟರ್ ಅನುಪಮ ಪಂಚಾಕ್ಷಿಯರು ಅವರು ಒಂದು ಇದೇ ಒಂದು ಭಾಗದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿರೋರು. ಮತ್ತು ನಮ್ಮ ಮಹೇಶ್ ಬಾಬು ಅವರು, ಏಕೆಂದರೆ ಅವರು ನಮ್ಮ ಸಂಘಟನೆಯಲ್ಲಿ ಯಾವಾಗಲೂ ನಮ್ಮ ಬೆನ್ನಿಂದ ಇರೋಂಥವರು. ಚಂದ್ರಶೇಖರ್ ಅವರು, ರಾಜಶೇಖರ್ ಅವರು, ನಮ್ಮ ಬಿ ವಿ ಸುರೇಶ್ ಅವರು, ಇವ್ರನ್ನೆಲ್ಲರೂ ನಾವು ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದೀವಿ. ಏಕೆಂದರೆ ಇದು ಅಭಿಮಾನೋತ್ಸವ. ಇದು ಒಂದು ನಮ್ಮ MLA ಸಾಹೇಬರಿಗೆ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಿರೋ ಅಭಿಮಾನೋತ್ಸವ. ಪ್ರತಿಯೊಬ್ಬರ ಅಭಿಮಾನಿಗಳು ಬರ್ಬೋದು. ಇದರಲ್ಲಿ ಯಾವುದೇ ಒಂದು ಪಕ್ಷ ಇಲ್ಲ, ಸಿದ್ಧಾಂತ ಇಲ್ಲ. ಮತ್ತು ನಮ್ಮ ಆರ್ಯ ಶ್ರೀನಿವಾಸ್ ಅವ್ರ ಹತ್ರನೂ ಹೋಗಿ ನಾವು ಒಂದು ವಿಶೇಷ ಮನವಿ ಕೊಟ್ಟು ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ನಮ್ಮ SD ಸೋಮಶೇಖರ್ ಅಭಿಮಾನಿಗಳು, ನಮ್ಮ ಬೆಂಗಳೂರಂತಲ್ಲ ಅವರ ಅಭಿಮಾನಿಗಳು ಇವತ್ತು ಮೈಸೂರಲ್ಲೂ ಇದ್ದಾರೆ. ಯಾಕೆಂದರೆ ಮೈಸೂರಲ್ಲಿ ಸಚಿವರಾದಂಥ ಮೈಸೂರಲ್ಲಿ ಅವ್ರಿಗೊಂದು ಉಸ್ತುವಾರಿ ಕೊಟ್ಟಂಥ ಕಾಲದಲ್ಲಿ ಅವರು ಮೈಸೂರಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲೆಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಅಲ್ಲಿಂದ ಎಲ್ಲ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಇದೊಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಅಲ್ಲ, ಇದು ಕರ್ನಾಟಕದ ಕಾರ್ಯಕ್ರಮ. ಅವರ ಅಭಿಮಾನಿಗಳು ಎಲ್ಲ ಕಡೆಯಿಂದನೂ ಬರ್ತಾರೆ. ಸೊ 24 ಜನಕ್ಕೆ ಪ್ರಶಸ್ತಿ ನೀಡಬೇಕು ಅಂತೇಳಿ ಒಂದು ಸಂಸ್ಥೆಯಿಂದ ತೀರ್ಮಾನ ಮಾಡಿ ಒಂದು 5 ಜನ ರಂಗಭೂಮಿ ಕಲಾವಿದರು, ಒಂದು 5 ಜನ ಕಾಲೇಜಿನ ವ್ಯಾಸಂಗ ಮಾಡುವ ಪ್ರಿನ್ಸಿಪಾಲ್ರು. ಯಾಕೆಂದರೆ ಇವತ್ತು ನಮಗೆ ಸ್ವತಂತ್ರ ತಂದುಕೊಟ್ರು ಅಂತ ಸ್ವತಂತ್ರ ತಂದುಕೊಟ್ಟಿದ್ದನ್ನ ನಮಗೆ ಪಾಠ ಮಾಡಿದ್ದೇ ಗುರುಗಳಲ್ವ. ಇವತ್ತು ಆ ಸ್ವತಂತ್ರ ತಂದುಕೊಟ್ಟಿದ್ದಂತ ನಮಗೆ ತೋರಿಸ್ಕೊಟ್ಟವ್ರು ಯಾರೋ ಮೊದಲು ಗುರುಗಳು. ಆ ಗುರುಗಳಿಗೆ ಒಂದು ಸಮರ್ಪಣೆ ಆಗಲಿ ಅಂತ ಒಂದು ಕಾಲೇಜ್ ಪ್ರಿನ್ಸಿಪಾಲ್ರವರು ಒಂದು 5 ಜನಕ್ಕೆ ಈ ಪ್ರಶಸ್ತಿಯನ್ನು ನೀಡಿ, ಯಾಕೆಂದರೆ ಅವ್ರಿಗೊಂದು ಸಮರ್ಪಣೆ ಮಾಡಬೇಕಲ್ವ. ಅದಕ್ಕೆ ನಾವು ಒಂದು ಕಾಲೇಜ್ ಪ್ರಿನ್ಸಿಪಾಲ್ರು ಒಂದು 5 ಜನ, ಮತ್ತು ಇದು ರಂಗಭೂಮಿ ಕಲಾವಿದರು, ಭರತನಾಟ್ಯ ಕಲಾವಿದರು, ಸಮಾಜ ಸೇವಕರು, ಈ ಥರ ಒಂದು ಗುರುತಿಸಿ ಒಂದು 24 ಜನಕ್ಕೆ 2025-26ನೇ ಸಾಲಿನ ಭಾರತ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡ್ತಾ ಇದ್ದೀವಿ. ಸೊ ಯಾಕೆಂದರೆ ಇವತ್ತು ಸ್ವತಂತ್ರದಲ್ಲಿ ಎಲ್ಲ ಜನಾಂಗ ಜಾತಿ ಎಲ್ಲ ಸೇರಿ ಒಂದು ಸ್ವತಂತ್ರ ಬಂದಿರೋದು. ಅದರಿಂದ ಇವತ್ತು ಒಂದು ಮಸೀದಿಲಿರೋಂಥ ಮುಖಂಡರಿಗೆ, ಚರ್ಚಲ್ಲಿರೋಂಥ ಮುಖಂಡರಿಗೆ, ನಮ್ಮ ದೇವಸ್ಥಾನದಲ್ಲಿರೋ ಮುಖಂಡರಿಗೆ ಎಲ್ಲರನ್ನೂ ಹೋಗಿದ್ದೀವಿ. ಒಂದು 100 ಜನಕ್ಕೆ ವಿಶೇಷವಾಗಿ ಸನ್ಮಾನ ಮಾಡಬೇಕು ಅಂತೇಳಿ ಅವರಿಗೆ ಒಂದು ಗ್ರೂಪ್ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡಿಸಿ. ಯಾಕೆಂದರೆ ಸ್ವತಂತ್ರ ಎಲ್ಲರೂ ಸೇರಿದಾಗ ಇನ್ನೂ ಒಂದು ಅದ್ದೂರಿ ಆಗುತ್ತಲ್ವ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಬೇಕು? ನಮ್ಮ ಯಶವಂತಪುರ ನಾಗರಿಕರಲ್ಲಿ ಮತ್ತೆ ಹಳೆ ಕಾಲದ ಜ್ಞಾಪನ ಬರೋಂಥ ಒಂದು ಮನಸ್ಸು ಬರಲಿ ಅಂತೇಳಿ ಒಂದು ಕಾರ್ಯಕ್ರಮ ಎಲ್ಲ ಹಿರಿಕರಿಗೂ ಕೂಗ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳು, ಎಲ್ಲ ಮುಖಂಡರು. ಯಾಕೆಂದರೆ ಇದು ಸ್ವತಂತ್ರ ದಿನಾಚರಣೆ ಅನ್ನೋದು ಒಬ್ಬ ಇದ್ದರು. ಮತ್ತು ಎಲ್ಲರಿಗೂ ಪ್ರೀತಿಯಿಂದ ಆಹ್ವಾನ ಕೊಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಎಲ್ಲರಿಗೂ ಸರ್ವರಿಗೂ ಸುಸ್ವಾಗತ. ಪ್ರತಿಯೊಬ್ಬರು ಸೇರಿ ಅದರಲ್ಲಿ ಅದಕ್ಕಿಂತ ಮುಂಚೆ
ನಮ್ಮ ಇವತ್ತೇನಂದ್ರೆ ಇವತ್ತು ಪತ್ರಕರ್ತರು ನಮ್ಮ ಒಂದು ಕೆಂಗೇರಿ ಭಾಗದಲ್ಲಿ ಹಗಲು ದುಡ್ದಿರೋಂಥ ಪತ್ರಕರ್ತರು ತುಂಬ ಜನ ಇದ್ದಾರೆ, ಸೇವೆ ಮಾಡಿರೋಂಥವ್ರು ಇದ್ದಾರೆ. ಅವರೊಬ್ಬೊಬ್ರಿಗೂ ಹೋಗಿ ನಾವು ಫೋನ್ ಮಾಡೋಕ್ಕೆ ಅವ್ರಿಗೆಲ್ಲರಿಗೂ ಈ ಒಂದು ಇದರಿಂದನೇ ಪ್ರೀತಿ ಆನ ಕೊಡ್ತಾ ಇದ್ವಿ. ಪ್ರತಿಯೊಬ್ಬರು ಬರಬೇಕು. ಆಮೇಲೆ ನಮ್ಮ ಸಿಬ್ಬಂದಿ ರಾಣಿಗಳು, ಪೊಲೀಸ್ ರಾಣಿ ಎಲ್ಲ ಪ್ರತಿಯೊಬ್ಬರಿಗೂ ಆನ ಕೊಡ್ತಾ ಇದ್ವಿ. ಅವರೆಲ್ಲರೂ ಸೇರ್ಕೊಂಡಾಗ ಅದು ಕಾರ್ಯಕ್ರಮ ಇನ್ನೂ ಅತಿ ಹೆಚ್ಚು ಜನಕ್ಕೆ ಮುಟ್ಟುತ್ತೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಏನೋ ಇದು ಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಮತ್ತು ನಮ್ಮ ಈ ಒಂದು ನಮ್ಮ ಶಾಸಕರು ಮಾಡಿರೋ ಸಾಧನೆಯನ್ನು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಮುಟ್ಟುವಂಥ ಕಾರ್ಯ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತಾಯಿದ್ವಿ. ಮಂಜುನಾಥ್ ಅಂತ ಎಲ್ಲರಿಗೂ ನಮಸ್ಕಾರ.